ಹೇಗೆ ನೋಡ್ತಾರೆ ಅಂತ ಮೊದಲೇ ಡೆಫಿನೇಷನ್ ಅನ್ನು ಕೊಟ್ಟಿದ್ದೀವಿ. ಸೂರ್ಯನನ್ನ ಚಲನೆಯನ್ನ ಆಧಾರವಾಗಿಟ್ಟುಕೊಂಡು ಮಾಸಗಳನ್ನ ತೆಗಿತಾರೆ. ಸೂರ್ಯ ಯಾವಾಗ ಒಂದು ರಾಶಿಯಲ್ಲಿ ಪ್ರವೇಶ ಮಾಡ್ತಾನೋ ಅದನ್ನ ಅವರು ಮಾಸ ಅಂತ ಕರೀತಾರೆ. ಅದಕ್ಕೆ ಕೆಲವು ಕೇರಳದಲ್ಲಿ ಏನ್ ಮಾಡಿದಾರೆ ಅಂತ ಹೇಳಿದ್ರೆ, ಯಾವ ಮಾಸದಲ್ಲಿ ಎಂಟ್ರಿ ಆಗ್ತಾರೋ ಅದೇ ಮಾಸವನ್ನ ಅವರು ಮಾಸಗಳು, ರಾಶಿಯಲ್ಲಿ ಎಂಟ್ರಿ ಆಗ್ತಾರೋ ಅದನ್ನೇ ಮಾಸಗಳು ಅಂತಾನು ಹೇಳಿದ್ದಾರೆ. ಉದಾಹರಣೆಗೆ ಇವಾಗ ಮಿಥುನ ರಾಶಿಯಲ್ಲಿ ಶನಿ ಇದು ಸೂರ್ಯ ಆಗಿದ್ದಾನೆ ಅಂತ ಹೇಳಿದ್ರೆ ಅವ್ರೇನಂತಾರೆ, ಅದನ್ನ ಮಿಥುನ ಮಾಸ ಅಂತ ಕರೀತಾರೆ. ನಮಗೆ ಇವಾಗ ಅದು ಆಷಾಢ ಮಾಸ ಅಂತ ನಾವು ಚಾಂದ್ರಮಾನ ಪಂಚಾಂಗದವರು, ಆಮೇಲೆ ಆಂಧ್ರದವರು, ಇವರೆಲ್ಲ ಆಷಾಢ ಮಾಸ ಅಂತ ಕರೀತಾರೆ. ಓಕೆ, ಸೊ ಇಲ್ಲಿ ನಿಮಗೆ ತಿಳ್ಕೊಳ್ಬೇಕಾಗಿರೋದು ಜ್ಯೋತಿಷಿಗಳಿಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ, ನಮಗೆ ಯಾವಾಗ ಸೂರ್ಯ ಸಂಕ್ರಮಣ ಆಗತ್ತೆ ಅನ್ನತಕ್ಕಂಥ ಒಂದು ಲಿಸ್ಟ್ ಅನ್ನ ಕೊಟ್ಟಿದ್ದೀನಿ. ಆ ಲಿಸ್ಟ್ ಅನ್ನ ನೀವು ಅವಾಗವಾಗ ರೆಫರ್ ಮಾಡಿ ತಲೆಯಲ್ಲಿ ಇಟ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ, ಕಾರಣ ನೆನೆ ಹೇಳಿದೆ ನಾನು ನಿಮಗೆ. ಪರಿಹಾರ ಕೊಡಬೇಕಾದ್ರೆ ಆಗಿರ್ಲಿ, ಯಾವಾಗ ಇವರಿಗೆ ಒಳ್ಳೆ ಸಮಯ ಬರುತ್ತೆ, ಯಾವಾಗ ಇವರಿಗೆ ಇದು ಶನಿ ಗ್ರಹಗಳು ವಕ್ರವಾಗತ್ತೆ, ಮತ್ತೆ ಋತುಗಳು ಬದಲಾವಣೆ ಆಗತ್ತೆ, ಇದೆಲ್ಲ ನಿಮಗೆ ಕಂಡುಹಿಡಿಯಬೇಕು ಅಂತಂದ್ರೆ ಈ ಒಂದು ಮಾಸದ ಒಂದು ಪರಿಚಯ ಚೆನ್ನಾಗಿರ್ಬೇಕು. ಮಾಸದ ಪರಿಚಯ ಅಲ್ಲ, ಸೂರ್ಯನ ಸಂಕ್ರಮಣದ ಪರಿಚಯ ತುಂಬಾ ಚೆನ್ನಾಗಿ ಜ್ಞಾಪಕದಲ್ಲಿ ಇರಬೇಕು. ಇದು ಬೇಸಿಕ್ ಕ್ಲಾಸ್ ತಾನೆ, ಇದನ್ನ ಬಿಟ್ಬಿಟ್ಟು ಮುಂದ್ಗಡೆ ಏನೋ ಹೇಳಕ್ ಹೋಗ್ತಾರೆ ಅಂತ ಹೇಳಿ ಕೂತ್ಕೊಂಡಿರಬೇಡಿ. ಯಾಕಂತ ಹೇಳಿದ್ರೆ ಇಲ್ಲಿ ಏನ್ ಹೇಳ್ತೀವೋ ಅದನ್ನೇ ಮುಂದಕ್ಕೆ ಬರುತ್ತೆ. ಇವಾಗ ನಿಮಗೆ ನಕ್ಷತ್ರ ಪಾಠ ಮುಗಿದಾಯ್ತು ಅಂತ ಮುಚ್ಚಿಕ್ ಬಿಡೋದಲ್ಲ. ನಕ್ಷತ್ರ ಮತ್ತೆ ರಿಪೀಟ್ ಆಗತ್ತೆ, ತಿಥಿ ಮತ್ತೆ ರಿಪೀಟ್ ಆಗತ್ತೆ, ಯೋಗ ಕರ್ಣ ಎಲ್ಲ ರಿಪೀಟ್ ಆಗತ್ತೆ. ಅರ್ಥವಾಯ್ತಾ? ಯಾಕಂದ್ರೆ ತಿಥಿ ಮಾಡಿರೋದು ಅಷ್ಟಕ್ಕೆ ತಿಥಿಗಳನ್ನ ನಿಮಗೆ ಒಂದು ಚಿತ್ರಣವನ್ನ ಕೊಟ್ಟಿದ್ದೀನಿ. ಮತ್ತೆ ರಾಶಿಗಳಿಗೆ ಬಂದಾಗ ದಗ್ಧ ರಾಶಿ ತಿಥಿ ಶೂನ್ಯ ಅಂತ ಬರುತ್ತೆ, ಅವಾಗ ಮತ್ತೆ ಅಲ್ಲಿ ತಿಥಿಗಳು ಬರಬೇಕು. ನಕ್ಷತ್ರ ಬರುತ್ತೆ, ನಕ್ಷತ್ರ ಬಂದಾಗ ತಾರಾಬಲ ಬರುತ್ತೆ, ಚಂದ್ರಬಲ ಬರುತ್ತೆ, ಆವಾಗ ಮತ್ತೆ ನಕ್ಷತ್ರ ಬೇಕು. ಅದೆಲ್ಲ ಆವಾಗ ಬೇಕು ಅನ್ನೋದಕ್ಕಿಂತ ಮುಂಚೆನೆ ಅದು ಬೇಸಿಕ್ ಕಾನ್ಸೆಪ್ಟ್ ನಿಮಗೆ ಮೊದಲೇ ಹೇಳ್ಕೊಟ್ಟಿರೋದು. ಆ ನಕ್ಷತ್ರ, ತಿಥಿ, ವಾರ ಏನಂತ ಹೇಳಿದೀವಿ, ಆರೋಗ್ಯ ವರ್ಧನಂ, ಆಯುಷ್ಯ ವರ್ಧನಂ ಅಂತ ಹೇಳಿದ್ವಲ್ವಾ. ತಿಥಿ ಚ ಶ್ರಿಯಂ ಆಪ್ನೋತಿ, ವಾರಾತ್ ಆಯುಷ್ಯ ವರ್ಧನಂ. ಆಮೇಲೆ ನಕ್ಷತ್ರಾತ್ ಜೊತೆಗೆ ಹೇಳಬೇಕು, ನಕ್ಷತ್ರಾತ್ ಹರೇ ಪಾಪಂ, ಯೋಗ ರೋಗ ನಿವಾರಣಂ, ಕರ್ಣಾತ್ ಕಾರ್ಯ ಸಿದ್ಧಿ, ಕಾರ್ಯಸಿದ್ಧಿಂಚ ಅಂತ ಹೇಳಿದ್ವಿ. ಸೊ ಈಗ ನಿಮಗೆ ಇಲ್ಲಿ ಹೇಳ್ಕೊಟ್ಟಿರ್ತಕ್ಕಂಥದ್ದು ಪರಿಹಾರಗಳನ್ನು ಕೊಟ್ಟಿದ್ದೀನಿ, ದೇವರುಗಳನ್ನು ಕೊಟ್ಟಿದ್ದೀನಿ, ದೇವತೆಗಳನ್ನು ಕೊಟ್ಟಿದ್ದೀನಿ. ನೀವು ನಿಮ್ಮ ಜಾತಕದಲ್ಲಿ, ನಿಮಗೆ ತಿಳಿದಿರ್ತಕ್ಕಂಥ ಜಾತಕದಲ್ಲಿ ಕೊಟ್ಟು ಪರಿಹಾರವನ್ನ ಮಾಡಿ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೀವಿ. ಇನ್ನು ಆಮೇಲೆ ತಿರ್ಗಾ ಇನ್ನು ಒಂದು ರೌಂಡ್ ಬರುತ್ತಿದ್ದು. ಈಗ ನಿಮಗೆ ಬೇಸಿಕಲ್ಲಿ ಹಿಂಗೆ ಹೋಗ್ತಾ ಇದೆ. ಈಗ ಇನ್ನು ಸ್ವಲ್ಪ ರಾಶಿಗೆ ಎಂಟ್ರಿ ಆಗ್ಬೇಕು, ವಾರಕ್ಕೆ ಬೇಕು, ವಾರ ಕಂಡುಹಿಡಿಯೋದು ಹೆಂಗೆ, ವಾರವನ್ನ ಕಂಡುಹಿಡಿಯೋದು ಹೇಗೆ ಅಂತ ನೋಡೋಣ. ನಿನ್ನೆ ನಾವು ಅರ್ಕ ಶುಕ್ರ ಬುಧ ಚಂದ್ರ ಮಂದ ಜೀವೋ ಧರಾಸುತ ಅಂತ ಬರೆಸಿದ್ವಿ. ಓಕೆ, ಸೊ ಅದಕ್ಕಿಂತ ಮುಂಚೆ ನಿಮಗೆ ಇಲ್ಲಿ ವಾರವನ್ನ ಕಂಡುಹಿಡಿಯತಕ್ಕಂತ ಒಂದು ಚಾರ್ಟ್ ಕೊಟ್ಟಿದ್ದೀನಿ. ಆ ಚಾರ್ಟ್ ಅನ್ನ ನೋಡಿ. ಸೂರ್ಯ ಸಂಕ್ರಮಣದಲ್ಲಿ ನಿಮಗೇನು ಅನುಮಾನ ಇಲ್ಲ ತಾನೆ? ಬರ್ಕೊಂಡಿದ್ದೀರಾ? ಈ ಚಾರ್ಟ್ ಅನ್ನ ಬರ್ಕೊಂಡಿದ್ದೀರಾ ತಾನೆ? ಓಕೆ. ಮತ್ತೆ ಈ ರಾಶಿ ಡಿಗ್ರಿಗಳಿಗೂ ನಿಮಗೆ ಚೆನ್ನಾಗಿ ಗೊತ್ತಿದೆ. ರಾಶಿ ಡಿಗ್ರಿ ಇದು 30 ಡಿಗ್ರಿ, ಇದು 60 ಡಿಗ್ರಿ, ಇದು 90 ಡಿಗ್ರಿ, ಇದು 120 ಡಿಗ್ರಿ, ಅದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಅದರಲ್ಲೂ ಏನು ಅನುಮಾನ ಇಲ್ಲ. ಓಕೆ, ಈಗ ಒಂದು ತಾರೀಖನ್ನ ಹೇಳಿದ್ರೆ ವಾರವನ್ನ ಕಂಡುಹಿಡಿಬೇಕು ನೀವು. ಈ ಚಾರ್ಟ್ ಬರ್ಕೊಳ್ಳಿ, ಒಂದು ಸ್ಕ್ವೈರ್ ಆಗಿ ಒಂದು ಚಾರ್ಟ್ ಹಾಕೊಳ್ಳಿ. ಇದನ್ನ ಧ್ರುವಾಂಕ ಅಂತ ಕರೀತಾರೆ. ಏನದು? ಧ್ರುವಾಂಕ. ಧ್ರುವ ಅಂತ ಹೇಳಿದ್ರೆ ಇದ್ರದ್ದು ಏನದು, ಮಾಸದ ಧ್ರುವಾಂಕ ಇದು. ಜನವರಿಗೆ 1, ಫೆಬ್ರವರಿಗೆ 4, ಮಾರ್ಚ್ಗೆ 4, ಏಪ್ರಿಲ್ಗೆ 0, ಮೇಗೆ 2, ಜೂನ್ಗೆ 5,
ಜುಲೈಗೆ 0, ಆಗಸ್ಟ್ಗೆ 3, ಸೆಪ್ಟೆಂಬರ್ಗೆ 6. ಬೋರ್ಡ್ ಕಾಣ್ತಾ ಇದೆಯಾ? ಕಾಣ್ತಾ ಇದೆ ಗುರುಗಳೇ. ಇಲ್ಲ ಗುರುಗಳೇ. ಇಲ್ಲ ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಇಲ್ವಾ? ಇಲ್ಲ ಸ್ಪಾಟ್ ಲೈಟ್ ಆನ್ ಮಾಡ್ಕೊಳ್ಳಿ ಕೃಷ್ಣವೇಣಿ. ಬೋರ್ಡು ಆಗಸ್ಟ್ 3, ಸೆಪ್ಟೆಂಬರ್ 6, ಅಕ್ಟೋಬರ್ 1, ನವೆಂಬರ್ 4, ಡಿಸೆಂಬರ್ 6. ಆಯ್ತಾ? ಅದು ಕೆಳಗಡೆ ಬರ್ಕೊಳ್ಳಿ. ಹೇಗೆ ಕಂಡುಹಿಡಿಯೋದು ಅಂತ ಒಂದು ನೋಟು. ವರ್ಷದ ಕೊನೆಯ 2 ಅಂಕಗಳನ್ನು 4ರಿಂದ ಭಾಗಿಸಿರಿ. ಭಾಗಲಬ್ಧ ಎಕ್ಸ್ ಅಂತ ಹಾಕಿದ್ದೀನಿ, ಏನು ಅಂತ ಕೊಟ್ಟಿಲ್ಲ, ಎಕ್ಸ್. ಸೊ ನೆಕ್ಸ್ಟ್ ಭಾಗಲಬ್ಧ ಏನೋ ಒಂದು ಬಂದಿದೆ, ಅಮೌಂಟ್ ಬಂದಿದೆ. ಓಕೆ, ನೆಕ್ಸ್ಟ್ ಸ್ಟೆಪ್ ಭಾಗಲಬ್ಧ ಪ್ಲಸ್ ತಿಂಗಳ ಧ್ರುವಾಂಕ ಪ್ಲಸ್ ತಾರೀಕು ವರ್ಷದ ಕೊನೆಯ 2 ಅಂಕಗಳನ್ನು ಸೇರಿಸಿರಿ. ಇಸ್ ಈಕ್ವಲ್ ಟು ವೈ. ಇದು ಬಂದ ಮೊತ್ತ. ಮೂರನೇ ಸ್ಟೆಪ್ ಬಂದ ಮೊತ್ತವನ್ನು 7ರಿಂದ ಭಾಗಿಸಿರಿ. ಶೇಷ 1 ಬಂದರೆ ಭಾನುವಾರ, 2 ಬಂದರೆ ಸೋಮವಾರ, 3 ಬಂದರೆ ಮಂಗಳವಾರ, 4 ಬಂದರೆ ಬುಧವಾರ, 5 ಬಂದರೆ ಗುರುವಾರ, 6 ಬಂದರೆ ಶುಕ್ರವಾರ, 7 ಬಂದರೆ ಶನಿವಾರ. ಬರ್ಕೊಂಡ್ರ ಇದು? ಇಲ್ಲ ಗುರುಗಳೇ. ಇಲ್ಲ ಬರೀತಾ ಗುರುಗಳೇ. ಬರ್ಕೊಳ್ಳಿ. ಎಲ್ಲಿಂದ ಹೇಳ್ಬೇಕು ನಾನು? ಹೇಳಿ. 2 ಅಂಕಗಳನ್ನು ಏನು ಕಾಣಿಸ್ತಾ ಇಲ್ವಾ ಗುರುಗಳೇ? ಕಾಣಿಸ್ತಿದೆ ಗುರುಗಳೇ. ಅದೇ ಇದು 2 ಅಂಕಗಳನ್ನು ಅಲ್ಲಿವರೆಗೂ ಬಂದಿದೆ. ನೀವು ಅಲ್ಲಿ ನೋಡಿ ಬರಿಬೇಡಿ, ನಾನು ಹೇಳೋದನ್ನು ಬರ್ಕೊಳ್ಳಿ. ಯಾವಾಗ ನಿಮಗೆ ಚೆನ್ನಾಗಿ ಅರ್ಥವಾಗುತ್ತೆ. ನೋಡೋದನ್ನು ಕೇಳೋದನ್ನು ಆದ್ರೆ ಡಿಫ್ರೆನ್ಸ್ ಆಗ್ತಾ ಇರುತ್ತೆ. ನಾನು ಹೇಳಿದ್ದನ್ನೇ ಬರ್ಕೊಳ್ಳಿ ನೀವು. ಎಲ್ಲಿಂದ ಹೇಳ್ಬೇಕು ಹೇಳಿ? ಅದೇ ಗುರುಗಳೇ, 2 ಅಂಕಗಳನ್ನು ಸೇರಿಸಿ. ಯಾವ 2 ಅಂಕಗಳನ್ನು? ಅದೇ ಗುರುಗಳೇ, ಇದು ವರ್ಷದ ಕೊನೆಯ 2 ಅಂಕಗಳನ್ನು ಸೇರಿಸಿ. 2 ಅಂಕಗಳನ್ನು ಸೇರಿಸಿದರೆ ವೈ ಇಸ್ ಈಕ್ವಲ್ ಟು ವೈ. ಅದನ್ನ ಒಟ್ಟು ಮೊತ್ತ, ಅದು ವೈ ಅಂತ ಕೊಟ್ಟಿದ್ದೀನಿ. ಯಾಕಂದ್ರೆ ಗೊತ್ತಿಲ್ಲ ಇನ್ನು ನಮ್ಗೇನು ಅಂತ. ಬಂದ ಮೊತ್ತವನ್ನು ಯಾವುದೋ ಈ ಭಾಗಲಬ್ಧ, ತಿಂಗಳ ಧ್ರುವಾಂಕ, ತಾರೀಕು, ವರ್ಷದ ಕೊನೆಯ 2 ವರ್ಷದ ಕೊನೆಯ 2 ಅಂಕಗಳನ್ನ ಸೇರಿಸಿದರೆ ಬರುವಂತ ಮೊತ್ತ ಇದೆಯಲ್ವಾ, ಆ ಮೊತ್ತವನ್ನು 7ರಿಂದ ಭಾಗಿಸಿರಿ. 7ರಿಂದ ಭಾಗಿಸಿರಿ. ಶೇಷ 1 ಬಂದರೆ ಭಾನುವಾರ, 2 ಸೋಮವಾರ, 3 ಮಂಗಳವಾರ, 4 ಬುಧವಾರ, 5 ಗುರುವಾರ, 6 ಶುಕ್ರವಾರ, 7 ಶನಿವಾರ ಅಂತ ಬಂದಿದೆ. ಸರಿನಾ? ಓಕೆ. ಇವತ್ತು ತಾರೀಕು ಎಷ್ಟು? ಇವತ್ತು 8 8/7/2025. ರೂಲ್ಸ್ ಏನ್ ಹೇಳ್ತೈತೆ? ಏನು? ವರ್ಷದ ಕೊನೆಯ 2 ಅಂಕಗಳನ್ನು 4ರಿಂದ ಭಾಗಿಸಿರಿ ಅಂತ. ವರ್ಷದ 2 ಕೊನೆಯ ಅಂಕಗಳಂದ್ರೆ ಇದು. ಇದನ್ನ 25ರಿಂದ 4ರಲ್ಲಿ ಭಾಗಿಸಿ. ಎಷ್ಟು ಬಂತು? 6°25.
6 25. 4 24. ಒಂದು ಉಳ್ಕೊಂತು ಗುರು. 1 ಉಳ್ಕೊಳ್ತು. ಇದನ್ನೇ ಏನಂತ ಇದೇ ಭಾಗಲಬ್ಧ, ಇದು ಶೇಷ, ಇದು ಭಾಗಲಬ್ಧ. ಇದು ಗೊತ್ತಿದೆ ತಾನೇ? ಹೌದು. ಇದು ಭಾಗಲಬ್ಧ, ಇದು ಶೇಷ. ಭಾಗಲಬ್ಧ ಇಲ್ಲಿದೆ. ಈ ಭಾಗಲಬ್ಧಕ್ಕೆ ಏನ್ ಹೇಳಿದಾರೆ ಅವರು? ಭಾಗಲಬ್ಧ ಎಷ್ಟಿದೆ ಇವಾಗ? ಭಾಗಲಬ್ಧ ಇದುಕೊಟ್ಟು 1. ಆಮೇಲೆ ತಿಂಗಳ ಧ್ರುವಾಂಕ ಅಂತ ಕೊಟ್ಟಿದ್ದಾರೆ. ಇದೇನ್ ತಿಂಗಳಿದು? ಜುಲೈನಾ? ಹೌದು. ತಿಂಗಳ ಧ್ರುವಾಂಕ ಜುಲೈ. ಜುಲೈ ಧ್ರುವಾಂಕ ಎಷ್ಟು? 0. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? ತಾರೀಖ್ ಎಷ್ಟು? 8. 8. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ವರ್ಷದ ಕೊನೆಯ 2 ಅಂಕಗಳು. 25. ಒಟ್ಟು ಎಷ್ಟು ಬಂತು ಇವಾಗ? 25 8 33 33 34. ಟೋಟಲ್ ಮಾಡಿ. ಅದನ್ನು ಮಾಡಕ್ಕಾಗಲ್ವಾ ನಿಮಗೆ? ಎಲ್ಲ ನಾವೇ ಮಾಡ್ಕೊಡ್ಬೇಕಾ? 34 ಬರ್ತದೆ ಗುರು. 44. 34 ಗುರು. 34. ಇದೇ ಈ ಮೊತ್ತ ವೈ ಅಂತ ಹೇಳಿದ್ದು. ಇದು ಬಂದು ಎಕ್ಸ್ ಅಂತ ಕೊಟ್ಟಿದ್ದು ನಾನು. ಇದು ಎಕ್ಸ್, ಇದು ಬಂದು ವೈ ಅಂತ ಕೊಟ್ಟಿದ್ದು ನಾನು, ಗೊತ್ತಾಗ್ಲಿ ಅಂತೇಳಿ. 33 ಬರುತ್ತಲ್ಲ? ಆ 33 ಬರುತ್ತೆ ಗುರುಗಳೇ. ಯಾಕಮ್ಮ? ಭಾಗಲಬ್ಧ ಎಷ್ಟು? ಭಾಗಲಬ್ಧ 1. 1. ಡೇಟ್ ಎಷ್ಟು ಇವತ್ತು? ಇವತ್ತು 8. ಸಾರಿ ಗುರುಗಳು, ನಾನು 7 ಅಂತ ಬರ್ಕೊಂಡಿದ್ದೆ. 34. ಆಮೇಲೆ ಏನ್ ಹೇಳಿದಾರೆ? ಇದನ್ನ ಎಷ್ಟರಲ್ಲಿ ಭಾಗಿಸ್ಬೇಕಂತ ಹೇಳಿದ್ದಾರೆ? 7ರಲ್ಲ? ಹಾ 7ರಲ್ಲಿ ಭಾಗಿಸಿದ್ರೆ ಎಷ್ಟಾಗತ್ತೆ? 4.8 ಸರ್. 7 4 28. 4.8. ಇಲ್ಲಿ ಇನ್ನೊಂದು ಇದೊಂದು ವರ್ಡ್ ಬಿಟ್ಬಿಟ್ಟಿದ್ದೀನಿ ನೋಡಿ. ಫಾರ್ ಎಬೋ 2000 ಅಂತ ಹೇಳಿದ್ರೆ 6 ಆಡ್ ಮಾಡಬೇಕು. ಇದನ್ನ ನೋಟ್ ಮಾಡ್ಕೊಳ್ಳಿ. 34 + 6 40. ಹೌದು ಗುರು. ಅವಾಗ 40 ಡಿವೈಡೆಡ್ ಬೈ 7. 57 ಬರ್ತದೆ. 57. 57 ಬರ್ತದೆ. 5.7. 7 5 35. 5.7 ಬರುತ್ತೆ ಸರ್. 5 ಅಂದ್ರೆ ಗುರುವಾರ. ಇದು ಮುಗಿದು 6ನೇ ದಿವಸ ಬರುತ್ತೆ. ಐದು ಬರ್ತಿದೆ. 5 ಬಂದಿದೆ. ಇದು ಭಾಗಲಬ್ಧ ಎಲ್ಲೋ ರಾಂಗ್ ಆಗಿದೆ. ಎಲ್ ರಾಂಗ್ ಮಾಡಿದೀವಿ? ಭಾಗಲಬ್ಧ ಎಷ್ಟು ಅದಕ್ಕೆ? 1.
ಗುರುಗಳೇ ಬಟ್ ಇದು 25ಗೆನೆ 6 ಆಡ್ ಮಾಡ್ಬೇಕಿತ್ತ ಅಂತ. ಇಲ್ಲ ಇಲ್ಲ ಇಲ್ಲ, ನೀವು ಸುಮ್ಮನೆ ಸ್ವಲ್ಪ 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 25 ಅಲ್ವಾ? 6 8 ಎಷ್ಟಾಯ್ತು? 6 8 14 14 5 14 5 19 19 19 6 19 25 25 5 2 45. ಗೊತ್ತಾಗಲಿಲ್ಲ ಗುರುಗಳೇ, ಇದು ಗೊತ್ತಾಗ್ತಾ ಅಲ್ವಾ? ಗೊತ್ತಾಗ್ತಲ್ಲ. ಹೊಸ್ದಾಗಿ ಹಾಕ್ಬಿಡ್ತೀನಿ. ಗುರುಗಳೇ ಮತ್ತೆ ಹೊಸ್ತಾಗಿ ಹೇಳ್ಕೊಡ್ರಿ ಗುರುಗಳೇ. ಹೊಸ್ದಾಗಿ ಹೊಸ್ದಾಗಿ ಹಾಕ್ಬಿಡ್ತೀನಿ. ಹೊಸ್ದಾಗಿ ಹಾಕ್ಬಿಡ್ತೀನಿ. ಎಷ್ಟು ತಾರೀಕು ಇವತ್ತು? 8 ಎಂಟು ಗುರುಗಳೇ. ಗುರುಗಳೇ. 8 7 25 4ರಿಂದ ಭಾಗಿಸ್ಬೇಕು. 4 6 24 ಅಲ್ವಾ? ಈ 6ನ್ನ ತಗೊಳ್ಳಿ. 6 ಭಾಗಲಬ್ಧ 6. ಆಮೇಲೆ ಏನ್ ಹೇಳಿದೆ? ಧ್ರುವಾಂಕನ. ಗುರುಗಳೇ. ಧ್ರುವಾಂಕ ಎಷ್ಟು? 0. 0. ಆಮೇಲೆ ಏನ್ ಹೇಳಿದೀವಿ? ತಾರೀಕು ತಾರೀಖು ಎಷ್ಟು? 8. 8. ಆಮೇಲೆ ವರ್ಷ ಎಷ್ಟು? ಕೊನೆಯ 2 ಅಂಕಗಳು 25. ಇದು 2000 ಇಸ್ವಿ. 6. ಇವಾಗ ಟೋಟಲ್ ಮಾಡಿ. 45 ಬರ್ತದೆ ಗುರುಗಳೇ. ಎಷ್ಟು? 42. 45 ಆ? ಬರ್ತದೆ ಗುರುಗಳೇ. 45 45 ಬರ್ತದೆ. 42. 742. ಗುರುಗಳೇ. 3. ಇದು ಭಾಗಲಬ್ಧ. ಇದು ಆಕ್ಚುಲಿ ಇದು ರಾಂಗ್ ಬರ್ದಿದ್ದೀವಿ ಇಲ್ಲಿ. ಇದು ಭಾಗಲಬ್ಧ, ಇದು ಶೇಷ, ಇದು ಭಾಗಲಬ್ಧ. 3 ಎಷ್ಟು? ಇವತ್ತು 3 ಅಂತ ಹೇಳಿದ್ರೆ ಎಷ್ಟು ಬರ್ಬೇಕಂತ ಹೇಳಿದೀವಿ? ಮಂಗಳವಾರನಾ? ಮಂಗಳವಾರ ಕರೆಕ್ಟ್ ಆಗಿದೆಯಾ? ಗುರುಗಳೇ. ಇದು ಭಾಗಲಬ್ಧ, ಇದು ಶೇಷ. ಈ ಎಕ್ಸಾಂಪಲ್ ಹಂಗೆ ಬರ್ದಿಕೊಳ್ಳಿ ನೀವು. ಇವಾಗ ನಾವ್ ಹೆಂಗ್ ಬರ್ದಿದೀವೋ ಅದನ್ನ ಹಂಗೆ ಇದು ಏನೇನ್ ಬರ್ದಿದೀವೋ ಹಂಗೆ ತಗೊಂಡೋಗಿ ಬರ್ದಿಕೊಳ್ಳಿ. ಇದು ಎಕ್ಸ್, ಇದು ವೈ. ಇದು ಝಡ್. ಇವಾಗ ಯಾರ ಕಡೆ ನಿಮ್ಮದು ಹುಟ್ಟಿದ ತಾರೀಕು ಗೊತ್ತಿದೆಯಾ? ಹುಟ್ಟಿದ ತಾರೀಕು ದಿನ ಗೊತ್ತಿದೆಯಾ? ಗೊತ್ತಿದೆ ಗುರುಗಳೇ, ಗೊತ್ತಿದೆ. ಗೊತ್ತಿದೆಯಾ? ಸೊ ಕಂಡಿಡಿಯ. ಡೇಟು ಆಮೇಲೆ ದಿನ ಗೊತ್ತಿರ್ಬೇಕು ನಿಮ್ಗೆ. ಹ್ಞೂ ಗುರುಗಳೇ. ಗುರುಗಳೇ. ಹೇಳಿ. 7 7 ತಿರ್ಗಾ ಹೇಳ. 8 ಆಗಸ್ಟ್ 8 1997. 97ನ್ನ 4ರಿಂದ ಭಾಗಿಸ್ಬೇಕು. 4 ಗುರುಗಳೇ. ಏನು? 24.
24 ಇಲ್ಲಿ ಧ್ರುವಾಂಕ ಅದು ಶೇಷ ಎಷ್ಟು ಬರ್ತೈತೆ 24 ಹೆಂಗ್ ಬಂತು 4 4 8 24 ಬರಲ್ಲ ನೋಡಿ ಇಲ್ಲಿ 97 ಇದೆ ಅಲ್ವಾ ಹಾ ಗುರುಗಳೇ. 97 ಅಂದ್ರೆ 4 ಒಂದ್ಲೆ 4 ಸರ್ 4 to the 8 ಹೋಗುತ್ತಲ್ಲ 3 93 3 ಹಾ ಸರ್ ಭಾಗಲಬ್ಧ 24 ಬರೋದು ಶೇಷ 1 ಬರುತ್ತೆ 97 ಡಿವೈಡೆಡ್ ಬೈ 4 24.25 ಓಕೆ ಯಾರು ಹೇಳಿದ್ 24 24 ರೂಲ್ಸ್ ಏನು ಇವಾಗ ಭಾಗ 24 ಆಮೇಲೆ ಏನು ಧ್ರುವಾಂಕನ ಹಾ ಆಗಸ್ಟ್ ತಿಂಗಳಿಗೆ ಧ್ರುವಾಂಕ ಎಷ್ಟು 3 ಹೌದು ಆಮೇಲೆ ಇನ್ನೇನ್ ಬೇಕು 3. ತಾರೀಖಾ ಹಾ ತಾರೀಖ್ ಎಷ್ಟು 7. 7 ಆಮೇಲೆ ವರ್ಷನ ಹಾ 97. 97 ಟೋಟಲ್ ಮಾಡಿ 131 ಬರ್ತದೆ ಗುರುಗಳೇ. ಆ 131 ಗುರುಗಳೇ. 7 ಡಿವೈಡ್ ಮಾಡಿ ಯಾವ ವಾರ ಹುಟ್ಟಿದಪ್ಪ ನೀನು ಗುರುವಾರ ಗುರುಗಳೇ 18 ಬರ್ತಾ ಇದೆ ಗುರುಗಳೇ. ಗುರುವಾರ ಅಂದ್ರೆ 5 ಬರಬೇಕು ಐದು ಬರ್ತಾ ಇದೆ ನೋಡು ಶೇಷ ಶೇಷ 5 ಬರುತ್ತೆ ನೋಡು 131 ಇದೆಯಾ ಹ್ಞೂ ಗುರುಗಳೇ ಕ್ಯಾಲ್ಕುಲೇಟರ್ ಕಾಣ್ತಾ ಇದೆಯಾ ನಿಮ್ಗೆ ಇಲ್ಲ ಗುರುಗಳೇ ಕ್ಯಾಲ್ಕುಲೇಟರ್ ಕಾಣ್ತಾ ಇದೆಯಾ ಹಾ ಈಗ ಕಾಣ್ತಾ ಇದೆ ಗುರುಗಳೇ ನೋಡಿ ಇವಾಗ 131 ಹಾ 131 ಆಯ್ತಾ ಹ್ಮ್. ಡಿವೈಡೆಡ್ ಬೈ 131 131 ಹಾ ಡಿವೈಡೆಡ್ ಬೈ 7 ಹಾ ಈಕ್ವಲ್ಸ್ ಎಷ್ಟು ಬಂತು 131 ಡಿವೈಡೆಡ್ ಬೈ 7 ಎಷ್ಟು ಬಂತು 18.7 ಬರ್ತದೆ ಗುರುಗಳೇ. 18.871 ಬಂತಾ ಹಾ ಹಾ ಎಲ್ರು ಗುರುಗಳೇ. ಎಲ್ರು ಕ್ಯಾಲ್ಕುಲೇಟರ್ ತಾನೇ ಮಾಡ್ತಿದ್ದೀರಾ ಸೊ ಇದನ್ನ ಏನ್ ಮಾಡ್ಬೇಕು ಇವಾಗ -18 ಇಂಟು 7 ಅದು ನಿಮಗೆ ಕನ್ಫ್ಯೂಸ್ ಆಗತ್ತೆ ಅಂತ ಹೇಳಿದ್ರೆ 18 ಇಂಟು 7 ಎಷ್ಟಪ್ಪ 126 ಗುರುಗಳೇ. 126 131 126 ಮೈನಸ್ ಆದ್ರೆ ಎಷ್ಟಾಯ್ತು 5 5 ಉಳಿತಾ ಹ್ಮ್ ಆಗು 5 ಅಂದ್ರೆ ಯಾವ ವಾರ ಬಂತು ಗುರುವಾರ ಗುರುವಾರ ಸೊ ಗುರುವಾರ ಕರೆಕ್ಟ್ ಆಗಿದ್ಯಾ ಹಾ ಕರೆಕ್ಟ್ ಆಗಿದೆ ಗುರುಗಳೇ ನೋಡು 18.17 ಏನೋ ಬಂತು ಅಲ್ವಾ ಇದು ಆಕ್ಚುಲಿ 126 ಇಲ್ಲಿ ಶೇಷ ಬಂದು 5 ಉಳಿತದೆ 7 ಇಂಟು 18ಕ್ಕೆ 126 ಸೊ 5 ಉಳಿತಲ್ವಾ ಇದು 5 ಯಾವ ಇದು ಬರುತ್ತೆ ಇಲ್ಲಿಗೆ ಗುರುವಾರ
ಗುರುವಾರ ಕರೆಕ್ಟ್ ಆಗಿದೆಯಾ? ಕರೆಕ್ಟ್ ಇದೆ ಗುರುಗಳೇ. ಗುರುಗಳೇ ಇನ್ನೊಂದ್ಸರಿ ಹೇಳ್ಕೊಂಡ್ ಕೊಡಿ ಗುರುಗಳೇ. ಏನ ಗುರುಗಳೇ ಮತ್ತೆ ಇದು ಹಾ. 20 ಗುರುಗಳೇ 24 3 7 ಎಲ್ಲ ಬಂತಲ್ಲ ಗುರುಗಳೇ, ಮತ್ತೆ ಇನ್ನೊಂದ್ಸಲ ರಿಪೀಟ್ ಮಾಡ್ರಿ ಗುರುಗಳೇ. ಯಾ 24 3? ಅದೇ ಗುರುಗಳೇ ಇದು ಡೇಟ್ ಆಫ್ ಇಲ್ಲಿ ನೋಡಪ್ಪ, ಇಲ್ಲಿ ಇವಾಗ ಇದನ್ನೇ ರಿಪೀಟ್ ಮಾಡ್ತೀನಿ ನೋಡ್ಕೊಳ್ಳಿ. ಹಾ ಸರಿ ಗುರುಗಳೇ. 7/8/1997 ಅಂತ ಕೊಟ್ಟಿದ್ದಾರೆ. ಹೌದು 97ಅನ್ನ 4ರಿಂದ ಭಾಗಿಸಬೇಕು. ಗುರುಗಳೇ ಈ 4 ಯಾವ್ದು ಗುರುಗಳೇ? ಈ 4 ಒಂದು ಅವರು ಕಂಡಿಡಿರ್ತಕ್ಕಂಥ ಫಾರ್ಮುಲಾ. ಅವರು ಹಾ ಸರಿ ಗುರುಗಳೇ. ಹಾ ಕಾನ್ಸ್ಟೆಂಟ್ ಆಗಿ ಅವ್ರು ಕೊಟ್ಟಿದ್ದಾರೆ. ಅದು ಇದನ್ನ ಅವ್ರು ಹಾ. ಕೊಟ್ಟಿರೋದು ಕಂಡಿಡಿದಿರೋದು. ಅದು ಈ 4 ಇಲ್ಲಿದೆ ನೋಡು. ಹಾ ಸರಿ ಗುರುಗಳೇ. ಈ 4 97ರಿಂದ 4ಅನ್ನ ಭಾಗಿಸಿದಾಗ ಭಾಗಲಬ್ಧ ಬಂದು ಶೇಷ ಬಂದು 24 ಬಂತು. ಹಾ. ಭಾಗಲಬ್ಧ ಹಾ ಈ ಸರಿ ಗುರುಗಳೇ. 24ಅನ್ನ ಭಾಗಲಬ್ಧ ಸೇರಿಸ್ಕೊಂಡು ರೂಲ್ಸ್ ಏನ್ ಕೊಟ್ಟಿದ್ದಾರೆ? ಧ್ರುವಂಕ ಅಂತ ಹೇಳಿದ್ರೆ ತಿಂಗಳು ಯಾವ ತಿಂಗಳಲ್ಲಿ ಹುಟ್ಟಿದಾರೋ ಆ ತಿಂಗಳಿಗೆ ಕೆಲವು ಧ್ರುವಂಕವನ್ನ ಕೊಟ್ಟಿದ್ದಾರೆ. ಈ ಮೇಲ್ಗಡೆ ಹಾ, ಸರಿ ಚಾರ್ಟ್ ಗುರು. ಕೊಟ್ಟಿದ್ದೀವಿ. ಹಾ. ಅದರೊಳಗೆ ಆಗಸ್ಟ್ 3 ಅಂತ ಇತ್ತು. ಆ 3ಅನ್ನ ಹಾ, ಹೌದು. ಸೇರಿಸ್ಕೊಂಡ್ವಿ. ತಾರೀಖನ್ನ ಸೇರಿಸ್ಬೇಕು. ತಾರೀಖ್ ಬಂದು 7 ಅಂತ ಇತ್ತು. 7 ಸೇರಿಸ್ಕೊಂಡ್ವಿ. ಕೊನೆಗೆ ಇನ್ನೇನ್ ಕರ್ತಾರೆ? ವರ್ಷದ ಕೊನೆಯ 2 ಅಂಕಗಳು. ವರ್ಷದ ಕೊನೆಯ 2 ಅಂಕಗಳಿದಾವೆ. ಹ್ಮ್. ವರ್ಷದ ಕೊನೆಯ 2 ಅಂಕ 97. ಇದನ್ನ ಟೋಟಲ್ ಹಾ. ಮಾಡಿದಾಗ 191 ಬಂತಾ? ಹಾ ಹೌದು ಬಂತು. 191 ಬಂತು. ಸೊ 131 ಬಂತು. 131 ಬಂತು. ಹೌದು. 131ನ್ನ 7 ವಾರಗಳಿರೋದು. ಹಾ ಆ ವಾರಗಳಲ್ಲಿ ಡಿವೈಡ್ ಮಾಡಿದಾಗ ನಮಗೆ 5 ಶೇಷ ಉಳಿಯಿತು. ಹಾ. 5 ಶೇಷ ಉಳಿತು. ಸೊ ಅವಾಗ 5 ಶೇಷ ಉಳಿದ್ರೆ 5ಅನ್ನ ನಾವೇನಂತ ಕರಿತೀವಿ? ಗುರುವಾರ ಗುರುವಾರ. ಅಂತ ಕರಿತೀವಿ. ಅದಕ್ಕೆ ಅವಾಗ ಕರೆಕ್ಟ್ ಆಗಿದೆ ಅಂತ ಆಯ್ತು. ಹ್ಮ್ ಸರಿ ಗುರು. ಅರ್ಥವಾಯ್ತಾ? ಹಾ. ಸೊ ಈ ಚಾರ್ಟ್ ಇಟ್ಕೊಂಡು ಗುರುಗಳೇ. ನೀವು ಇದು 2000 ಮೇಲೆ ಹುಟ್ಟಿರೋರು ಮಾತ್ರ 6 ಆಡ್ ಮಾಡ್ಬೇಕು. ಅದಕ್ಕೆ ಮುಂಚೆ ಹುಟ್ಟಿರೋರು ಆಡ್ ಮಾಡಬಾರ್ದಲ್ಲ? ಅದಕ್ಕೆ ಮುಂಚೆ ಹುಟ್ಟಿರೋರಿಗೆ ಆಡ್ ಮಾಡ್ಬೇಕಾಗಿದ್ದಲ್ಲ. ಬರೀ 2000 ಮೇಲಿರೋರು ಮಾತ್ರ. ಅದಕ್ಕೆ ನಾನು ಫಾರ್ ಎಬೋ 2006 ಆಡ್ 6 ಅಂತ ಹೇಳಿ, ಫಾರ್ ಎಬೋ 2000 ಅಂದ್ರೆ ಆಡ್ 6 ಅಂತ ಹಾಕಿದ್ವಿ. ಸರಿ ಗುರು. ಬೇರೆಯವ್ರಿಗೆಲ್ಲ ಬೇಡ. ಹಾ, ಗುರುಗಳೇ ಸರಿ. ಅದು 6 ಮಾತ್ರ 2 ಮಾರ್ಕ್ದಲ್ಲಿ ಇರ್ಬೇಕಲ್ವಾ ಗುರುಗಳೇ? ಹಾ ಬರೀ 6 ಮಾತ್ರ 2 ಮಾಡಬಾರ್ದು 2000ದಿಂದ ಒಳಗಡೆ ಇರೋರಿಗೆ. 6 ಮಾತ್ರ 2000 ಒಳಗಡೆ ಇರೋರಿಗೆ ಮಾಡಂಗಿಲ್ಲ. 2000 ಒಳಗಡೆ ಇರೋರಿಗೆ 6 6 ಆಡ್ ಮಾಡ್ಬೇಕಾಗಿದ್ದಿಲ್ಲ. 2000 ಮೇಲೆ ಇರೋರಿಗೆ ಮಾತ್ರ 2 ಮಾಡ್ಬೇಕು ಗುರುಗಳೇ. 2000 ಮೇಲೆ ಹುಟ್ಟಿರ್ತಕ್ಕಂಥವರಿಗೆ 6 ಆಡ್ ಮಾಡಿದ್ರೆ ಸರಿಯಾಗಿ ಬರುತ್ತೆ ಅಷ್ಟೇ. ನಿಮ್ಮ ಡೇಟ್ ಅನ್ನ ನೀವು ಕಂಡಿಡ್ಕೊಳ್ಳಿ. ಓಕೆ, ಏನೋ ಡೌಟ್ ಇದೆಯಾ? ಏನಾದ್ರು ಡೌಟ್ ಇದೆಯಾ ಅಂದೆ? ಇಲ್ಲ ಗುರುಗಳೇ. ಓಕೆ, ಸೊ ನೀವು ನಿಮ್ಮ ಡೇಟ್ ಅನ್ನ ನೀವು ಕಂಡಿಡೋದು ನೋಡ್ಕೊಳ್ಳಿ. ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ನಿಮಗೆ ಡೇಟ್ ಹೇಳಿದ ತಕ್ಷಣ ವಾರ ಹೇಳೋಷ್ಟು ಕೆಪಾಸಿಟಿ ಬರಬೇಕು ನಿಮಗೆ. ಡೇಟ್ ಹೇಳಿದ ತಕ್ಷಣ ವಾರ ಹೇಳೋ ಕೆಪಾಸಿಟಿ ಬರಬೇಕು. ಇವಾಗ ಅವ್ರು ಯಾವ ಡೇಟ್ ಹೇಳಿದ್ದವರು? 7 ಗುರುಗಳೇ 7. 7 7 7/8/1997. 7/8/1997. ಸೂರ್ಯ ಎಲ್ಲಿರ್ತಾನೆ ಇವಾಗ? ಸೂರ್ಯ ಯಾವ ರಾಶಿಯಲ್ಲಿರ್ತಾನೆ? ಕಟಕದಲ್ಲಿ. ಕನ್ಯಾ ರಾಶಿ ಇಲ್ಲ ಗುರುಗಳೇ. ಕನ್ಯಾ ರಾಶಿ. ಆ ಕನ್ಯಾ ರಾಶಿ. ಮತ್ತೆ ಕಟಕದಲ್ಲಿ ಅಂತ ಹೇಳಿದ್ ಯಾರು ಇವಾಗ? ನಾನೇ ಗುರುಗಳೇ. ನಾನೇಂದ್ರೆ ಯಾರ ಹೆಸರೇನು? ಆರ್ಯನ್ ಗುರುಗಳೇ. ಧನ್ಯವಾದ. ಯಾಕೆ ಕಟಕ ರಾಶಿಲಿ ಅಂತ ಹೇಳಿದೆ ನೀನು? ಅಲ್ಲ ಇದು ನನ್ ಜಾತಕದಲ್ಲಿ ಇರೋದು ನಾನು ಹೇಳ್ಬಿಟ್ಟೆ ಗುರುಗಳೇ. ನಿನ್ ಜಾತಕದಲ್ಲೂ ಇರಕ್ ಸಾಧ್ಯ ಅಲ್ವಲ್ಲ? ಇದು ಯಾರ ಇದು 7 8 ಯಾರ್ದಿದು? ನಂದೇ ಗುರುಗಳೇ. ನಿಂದೇನಾ? ಓಕೆ. ಹಾ. ಸೊ 7 8 ಅಂದ್ರೆ 8ನೇ ತಿಂಗಳ? ಹೌದು ಗುರುಗಳೇ.
7ನೇ ತಾರೀಕು ಕಟಕದಲ್ಲಿ ಇರಬಹುದು. ಅವ್ರು ಕನ್ಯಾ ರಾಶಿ ಅಂತ ಹೇಳಿದ್ಯಾರು? ನಾನೇ ಗುರುಗಳೇ. ಅದು ನೀ ಆರ್ಯನೇನಾ? ಇಲ್ಲ ಗುರುಗಳ, ಇಲ್ಲ ಇಲ್ಲ. ಇಲ್ಲ ಗುರುಗಳೇ, ಮಂಜುನಾಥ್. ಮಂಜುನಾಥ್ ನಿನ್ನೆ ತಾನೇ ನಾವು ಬರ್ಸಿದೀವಿ ಇಲ್ಲಿ ನೋಡಿ. ಜುಲೈ ಆಗಸ್ಟ್ 16ನೇ ತಾರೀಕು ಇಲ್ಲಿ ಒಳಗಡೆ ಬರೋದು. ಆಗಸ್ಟ್ ಒಳಗಡೆ ಇಲ್ಲಿ ಬರೋದು. ಜುಲೈಯಿಂದ ಆಗಸ್ಟ್ 16ನೇ ತಾರೀಕುವರೆಗೂ ಕಟಕ ರಾಶಿಯಲ್ಲಿ ಇರ್ತಾನೆ. ಇಲ್ಲ ಗುರುಗಳೇ, ನಾನು 7ನೇ ತಾರೀಕಿನ ತಿಂಗಳು ಮಾಡ್ಕೊಂಡ್ಬಿಟ್ಟೆ ಗುರುಗಳೇ. 7ನೇ ತಾರೀಕಿನ ತಿಂಗಳು ಮಾಡ್ಕೊಂಡ್ಬಿಟ್ಟೆ ನಾನು. ತಿಂಗಳು ಮಾಡ್ಕೊಂಡ್ರು ಕನ್ಯಾ ರಾಶಿಗೆ ಬರಲ್ವಲ್ಲ. ತಿಂಗಳು ಮಾಡ್ಕೊಂಡ್ರು ಕನ್ಯಾ ರಾಶಿಗೆ ಬರಲ್ಲ. ನಿಜ ಗುರುಗಳ, ನಿಜ. ಓಕೆ. ಸೊ ಇದು ತಾರೀಖನ್ನ ಕಂಡುಹಿಡಿತಕ್ಕಂಥದ್ದು ಅಂತ ಹೇಳಿದ್ವಿ. ಆಮೇಲೆ ನಿನ್ನೆ ನಾನು ಒಂದು ಸೂತ್ರವನ್ನ ಬರೆಸ್ದೆ. ಇಲ್ಲಿ ನೋಡಿ, ಅರ್ಕ, ಶುಕ್ರ, ಬುಧ, ಚಂದ್ರ, ಮಂದ, ಜೀವ, ಧರಾಸುತ ಅಂತ ಬರ್ಕೊಂಡ್ರೆ ಇದನ್ನ ಬರ್ದಿವಿ ಗುರುಗಳೇ. ಬರ್ಕೊಂದಿಳಿ ಗುರು. ಅರ್ಕ, ಶುಕ್ರ, ಬುಧ, ಚಂದ್ರ, ಮಂದ, ಜೀವ, ಧರಾಸುತ ಅಂತ ವಾರಗಳನ್ನ ಅವರು ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ವಾರಗಳನ್ನ ನಮಗೆ ಒಂದು ದಿನಕ್ಕೆ ಎಷ್ಟು ಗಂಟೆಗಳಿರೋದು? 24 ಗಂಟೆ. 24 ಗಂಟೆಗಳು. ಸೊ 24 ಗಂಟೆಗಳನ್ನ ಅವ್ರೇನ್ ಮಾಡಿದ್ದಾರೆ, 7 ಗ್ರಹಗಳಿಗೆ ಹಂಚಿದ್ದಾರೆ. ರಾಹುಕೇತು ನಾವು ಗ್ರಹ ಅಂತ ಕರೆದ್ರು ಅದನ್ನ ನಾವು ಛಾಯಾಗ್ರಹ ಅಂತ ಕರೆದಿದ್ದೀವಿ. ಅದು ಲೇಟ್ರಾನ್ ಬಂದಿದ್ದಕ್ಕೋಸ್ಕರವಾಗಿ ಅದಕ್ಕೆ ಯಾವುದೇ ವಿಧವಾದಂತ ಸ್ಥಾನಮಾನಗಳನ್ನ ರಾಶಿಯಲ್ಲೂ ಕೊಟ್ಟಿಲ್ಲ ಅಂತ ನಾವೆಲ್ಲ ಹಿಂದೆ ಪಾಠದಲ್ಲಿ ಹೇಳಿದೀವಿ. ರಾಹುಕೇತುಗಳು ಛಾಯಾಗ್ರಹಗಳು ಇದೆಲ್ಲ ರಿಪೀಟ್ ಆಗ್ತಾನೆ ಇರ್ಬೇಕು ತಲೆಯಲ್ಲಿ ನಿಮಗೆ. ನಾನು ಆ ಪಾಯಿಂಟ್ ಹೋಗ್ತಿದ್ದಂಗೆನೆ ನಿಮಗೆ ಇವಾಗ ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳೋ ತರ ಇರ್ಬೇಕು ನೀವು. ಏನು ಒಟ್ಟು ಎಷ್ಟು ಗ್ರಹಗಳಿರೋದು? 165 ದಿನಗಳು. 7 ಗ್ರಹಗಳು. 7 ಗ್ರಹಗಳು. 7 ದಿನಗಳು. ನಾಗೇಂದ್ರ ಗುರುಗಳೇ, ಒಟ್ಟು ಎಷ್ಟು ಗ್ರಹಗಳಿರೋದು? 7 ಗ್ರಹಗಳು ಗುರು. ಸರಿ. ಸ್ವಾತಿ ಎಷ್ಟು ಗ್ರಹಗಳಿರೋದು? 9 ಸರ್. ಮತ್ತೇಕೆ ಇವ್ರು 7 ಅಂತವ್ರೆ, ನೀವು 9 ಅಂತಿದ್ದೀರಾ? ದಿನಗಳು ಅನ್ನಂಗ್ ಕೇಳಿಸ್ತು ಸರ್, ಕನ್ಫ್ಯೂಸ್ ಆಯ್ತು ಅದಕ್ಕೆ. ಸರಿ, ಗ್ರಹಗಳು ಎಷ್ಟಿರೋದು? ಯಾವುದೇ ಕಾರಣಕ್ಕೂ ವರ್ಡ್ಸ್ ಗಳನ್ನ ಬದಲಾವಣೆ ಮಾಡ್ಕೊಳ್ಬಾರ್ದು. ಒಂದು ಪಾಯಿಂಟ್ ಹೋಗ್ತಿದೀವಿ ಅಂದ್ರೆ ಆ ಪಾಯಿಂಟ್ ರೀಕಲೆಕ್ಟ್ ಆಗ್ಬೇಕು. ನಾನು ಅದನ್ನ ಕೂಗಿ ಹೇಳಿರ್ತೀನಿ. 7 ಗ್ರಹಗಳೆಲ್ಲ 9 ಗ್ರಹಗಳಂತ ಕನ್ಸಿಡರ್ ಮಾಡಿದೀವಿ. ಅದರಲ್ಲಿ 2 ಉಪಗ್ರಹಗಳು, ಅದು 2 ಒಂದು ನಕ್ಷತ್ರ, ಒಂದು ಭೂಮಿಯ ಉಪಗ್ರಹ ಸೂರ್ಯ ಚಂದ್ರ. ರಾಹು ಕೇತು 2 ಛಾಯಾಗ್ರಹಗಳು, ಉಳಿದಿರೋದು ಪಂಚತಾರಾ ಗ್ರಹಗಳು, 5 ಫ್ಲೆಡ್ಜ್ಡ್ ಪ್ಲಾನೆಟ್ಸ್, 5 ಗ್ರಹಗಳು. ಆಮೇಲೆ ಬಂದು ಅದನ್ನ ನಮ್ಮ ಜ್ಯೋತಿಷ ಶಾಸ್ತ್ರದಲ್ಲಿ ಭೂಮಿಯಿಂದ ನಾವು ಲೆಕ್ಕ ತಗೊಂಡಾಗ ಅದರ ಪ್ರಭಾವ ನಮ್ಮ ಭೂಮಿ ಮೇಲೆ ಬೀಳುತ್ತೆ ಅನ್ನೋದಕ್ಕೋಸ್ಕರವಾಗಿ, ಮತ್ತೆ ಸೂರ್ಯ ಚಂದ್ರನಿರ್ತಕ್ಕಂಥದ್ದನ್ನ ಗ್ರಹಿಸಿ ನಮಗೆ ಕೊಡೋತಕ್ಕಂಥದ್ದಾಗಿ ಸೂರ್ಯ ಚಂದ್ರಗಳನ್ನು ಗ್ರಹಗಳು ಅಂತ ಗಣಿಸಿದೀವಿ. ಹಾಗೆ ಶಾಸ್ತ್ರಕಾರರು ಈ 2 ಗ್ರಹಗಳನ್ನು ಲೇಟರ್ ಆನ್ ಗ್ರಹಗಳು ಅಂತ ಅಳವಡಿಸಿದ್ದಾರೆ ಹೊರತು ಅದಕ್ಕೆ ಯಾವುದೇ ವಿಧವಾದ ಸ್ಥಾನಮಾನಗಳನ್ನ ಕೊಟ್ಟಿಲ್ಲ. ಸೊ ಇಷ್ಟು ರೀಕಲೆಕ್ಟ್ ಆಗ್ಬೇಕು ನಿಮಗೆ. ಒಂದು ಸಾರ್ತಿ ಒಂದು ಪದ ಕೇಳಿದ ತಕ್ಷಣ ಇಷ್ಟು ರೀಕಲೆಕ್ಟ್ ಆಗ್ಬೇಕು ನಿಮಗೆ, ಅಲ್ವಾ? ಓಕೆ. ಸೊ ರಾಹುಕೇತುಗಳನ್ನ ಹೊರತುಪಡಿಸಿ ಈ 5 ಗ್ರಹಗಳು ಮತ್ತೆ 2 ಗ್ರಹಗಳನ್ನ ಸೇರಿ 7 ಗ್ರಹಗಳನ್ನಾಗಿ 7 ದಿನಗಳನ್ನಾಗಿ ಮಾಡಿದ್ದಾರೆ. ಆ 7 ದಿನಗಳಂತ ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ, ನಮಗೆ ಎಲ್ಲಾ ತುಂಡಾಗ್ತಾ ಬಂದ್ರು. ಪಕ್ಷ ಅನ್ನೋದು 15 ಪಕ್ಷ ಇತ್ತು, ಅದನ್ನ 2 ಭಾಗ ಮಾಡಿದಾಗ 7 ಭಾಗ ಮಾಡುದು. ಆ 7 ಭಾಗಗಳಿಗೆ 7 ಗ್ರಹಗಳನ್ನ ಕೊಟ್ರು. ಒಂದು ದಿನಕ್ಕೆ 24 ಗಂಟೆ ಅಂತ ನಾವು ತಿಳಿದಿದ್ದೀವಿ. ಗಂಟೆ ಅಂತ ಬಂದಾಗ ಅದಕ್ಕೆ ಮುಂಚೆ ಹೇಗಿತ್ತು? ಗಟಿ ವಿಗಟಿ ಅಂತ ಇತ್ತು. ಫಲಗಳು ವಿಫಲಗಳು ಅಂತ ಕರಿತಾ ಇದ್ರು. 60 ಗಟಿ 60 ಫಲಗಳು ಅಂತ ಇತ್ತು. ಅದನ್ನೇ ನಾವು ಲೇಟರ್ ಆನ್ ಕನ್ಸಿಡರ್ ಮಾಡಿದಾಗ, ಇವಾಗ ಮಾಡಿಫಿಕೇಶನ್ ಮಾಡಿದಾಗ ಗಂಟೆಗಳು ಅಂತ ಕರಿತೀವಿ. ಸೊ ಅವಾಗ ಒಂದು ದಿನಕ್ಕೆ 24 ಗಂಟೆ. ಈ 24 ಗಂಟೆಯನ್ನ 7 ಗ್ರಹಗಳಿಗೆ ಹಂಚಬೇಕು ಅಂತ ಬಂದಾಗ ಯಾವ ರೀತಿ ಹಂಚಿದ್ರು?
ಅಂತ ಹೇಳಿದೆ. ಈಗ ನಿಮಗೆ ಜ್ಞಾಪಕ ಬರಬೇಕು. ನಾನು ನಿಮಗೆ ಹೇಳಿದೆ ನೋಡಿ, ಇದು ಸೂರ್ಯನ ಕುಟುಂಬ ಅಂತ ನಾನು ಬರೀತಿದ್ದೀನಿ. ಇದು ನಿಮಗೆ ಸಿಕ್ಕಾಪಟ್ಟೆ ಕೆಲಸ ಮಾಡುತ್ತೆ. ಇದನ್ನ ಲಾಸ್ಟ್ ವರೆಗೂ ಇದು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು ನೀವು ಅಂತ ಹೇಳಿದೆ. ಜ್ಞಾಪಕ ಇದೆ ಯಾರಿಗಾದ್ರು? ಇಲ್ಲ. ಅದೇ ಹೇಳಿದ್ದು, ನೀವ್ ಹಿಂಗೆ ಮರ್ತು ಹೋಗ್ತಾ ಇದ್ರೆ ನಾಳೆ ಮುಂದಕ್ಕೆ ಬಂದಾಗ ಭಾರಿ ಕಷ್ಟ ಆಗತ್ತೆ. ಹೊಸದ್ ಕಲ್ತ್ಕೊಂಡ್ವಿ, ಹಳೇದ್ ಬಿಟ್ವಿ, ಹೊಸದ್ ಕಲ್ತ್ಕೊಂಡ್ವಿ, ಹಳೇದ್ ಬಿಟ್ಬಿಟ್ರೆ ಬರಲ್ಲ ಹಂಗೆ ಜ್ಯೋತಿಷ್ಯ. ಹಳೇದೂನು ಜೊತೆಗೆ ಬರಬೇಕು, ಇಲ್ಲ ಅಂದ್ರೆ ಬರಕ್ಕಾಗಲ್ಲ ಇಲ್ಲಿ. ಅರ್ಕ ಶುಕ್ರ ಬುಧ ಚಂದ್ರ ಮಂದ ಜೀವ ಧರಾಸುತ ಅಂತ ಶ್ಲೋಕವನ್ನ ಕೊಟ್ಟಿದ್ದಾರೆ. ಓಕೆ, ಅದ್ರ ಮುಂದೆ ಯಾವತ್ತಾನ ವಿಸ್ತಾರ ಮಾಡ್ತೀನಿ ನಾನು. ಕುಂಡ್ಲಿ ಹಾಕಿದಾಗ ನಾನು ಹೆಂಗ್ ತಗೊಂಡ್ರು ಅಂತ ಇನ್ನೊಂದ್ಸತಿ ಹೇಳ್ತೀನಿ. ಇವಾಗ ನೀವು ತಿಳ್ಕೊಳ್ಬೇಕಾಗಿರೋದೇನು, ಅರ್ಕ ಶುಕ್ರ ಬುಧ ಚಂದ್ರ ಮಂದ ಜೀವ ಧರಾಸುತ ಅಂತ. ಹೋಗ್ಲಿ, ಯಾರಾದ್ರೂ ಒಬ್ರು ಹೇಳಿ, ಜ್ಯೋತಿಷ್ಯದಲ್ಲಿ ಎಷ್ಟು ಭಾಗಗಳಿದಾವೆ? ಬೇರೆದಿಂದ ಜ್ಯೋತಿಷ್ಯ ಬಂತು ಅಂತ ಹೇಳಿದೆ. ಜ್ಯೋತಿಷ್ಯದಲ್ಲಿ 3 ಭಾಗಗಳಿದೆ ಅಂತ ಹೇಳಿದೆ. 3 ಭಾಗಗಳಂತ ನಾನೇ ಹೇಳ್ಬಿಟ್ಟೆ. 3 ಭಾಗಗಳು ಯಾವ್ದ್ಯಾವ್ದು? ಹೋರಾ ಸಿದ್ಧಾಂತ ಹೇಳಿ. ಸಿದ್ಧಾಂತ, ಸಂಹಿತೆ, ಹೋರ, ಹಿಂಗೆಲ್ಲ ಮಾಡ್ಬಿಟ್ರೆ ಕಷ್ಟ. ಸಿದ್ಧಾಂತ, ಸಂಹಿತೆ, ಹೋರ, ಇಷ್ಟು ದಿವಸ ನಾವು ಪಾಠ ಮಾಡ್ತಾ ಇರೋದಲ್ಲ ನಿಮಗೆ ಸಿದ್ಧಾಂತ. ಇದು ನಾನು ನೀವು ರೆಡಿ ಮಾಡಿದ್ದಲ್ಲ, ಅದು ಇರೋದಲ್ಲಿ. ಸಂಹಿತೆ ಅನ್ನೋದು ನಾವು ತಿಳ್ಕೊಳ್ತಿರೋದು ಅದನ್ನ. ಹೋರ ಅಂತಕ್ಕಂಥದ್ದು ಏನ್ ಹೇಳಿದ್ದೀನಿ ನಾನು? ಫಲ ವಿಭಾಗ, ಶಕುನ ಶಾಸ್ತ್ರ, ಮುಹೂರ್ತ ಭಾಗ. ಇನ್ನು ನಾವು ಆಗಕ್ಕೆ ಈಗ ಎಂಟ್ರಿ ಆಗ್ತಾ ಇದ್ದೀವಿ. ಈಗ ಹೋರ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಇಷ್ಟು ದಿವಸ ಪಾಠ ಮಾಡ್ತಿದ್ದದಲ್ಲ ಯಾವುದು? ಸಿದ್ಧಾಂತ ಸಂಹಿತೆ ಪಾಠ ಮಾಡ್ತಾ ಇದ್ದಿದ್ದು. ಈಗ ಹೋರ ಒಳಗಡೆ ಎಂಟ್ರಿ ಆಗ್ತಿದೀವಿ. ಜ್ಯೋತಿಷಿ ಶಾಸ್ತ್ರವನ್ನ ತ್ರಿಸ್ಕಂದ ಅಂತ ಕರೀತಾರೆ. ಇದು ಹೆಸರೆಸಿ ಅಂತ ಕ್ವಶನ್ ಬರುತ್ತೆ. ಜ್ಯೋತಿಷ್ಯ ಶಾಸ್ತ್ರವನ್ನ ತ್ರಿಸ್ಕಂದ ಅಂತ ಹೆಸರಿಸುತ್ತಾರೆ. ಅದರ ಹೆಸರನ್ನು, ಅದರ ವಿವರಣೆಯನ್ನು ಕೊಡಿ ಅಂತ ಎಕ್ಸಾಮ್ ಅಲ್ಲಿ ಬರೀತಾರೆ, ಸರ್ಟಿಫಿಕೇಟ್ ಕೋರ್ಸ್ ಅಲ್ಲಿ. ಅವಾಗ ನೀವೇನ್ ಮಾಡ್ಬೇಕು? ಜ್ಯೋತಿಷ್ಯ ಶಾಸ್ತ್ರ ಅಂತಕ್ಕಂಥದ್ದು ಸಿದ್ಧಾಂತ, ಸಂಹಿತೆ ಮತ್ತೆ ಹೋರ ಅಂತಕ್ಕಂಥದ್ದು. ಸಿದ್ಧಾಂತ ಅಂತಕ್ಕಂಥದ್ದು ಇದಮಿತ್ತಂ, ಅದು ಯಾರೂ ಬರೆದಿದ್ದಲ್ಲ. ಅದು ಹಾಗೆ ಇರ್ತಕ್ಕಂಥ ಅದು ಬಚಕ್ರದಲ್ಲಿ, ಆಕಾಶದಲ್ಲಿ, ಬ್ರಹ್ಮಾಂಡದಲ್ಲಿ ಇರ್ತಕ್ಕಂಥದ್ದನ್ನ ತೋರಿಸುವಂಥದ್ದು, ನೋಡುವಂಥದ್ದು, ತಿಳಿದುಕೊಳ್ಳುವಂಥದ್ದು ಸಿದ್ಧಾಂತ. ಅದರ ಮೇಲೆ ಅಧ್ಯಯನವನ್ನ ಮಾಡ್ತಕ್ಕಂಥದ್ದು ಸಂಹಿತೆ. ಹೋರಾಶಾಸ್ತ್ರ ಅಂತಕ್ಕಂಥದ್ದು ಫಲ ವಿಭಾಗ. ಅದು ಎರಡನ್ನೂ ಸೇರಿಸಿ ಕಾಲ ಕಾಲಕ್ಕೆ ಯಾವಾಗ ಏನೇನು ಫಲಗಳಾಗತ್ತೆ ಅನ್ನೋದನ್ನ ತಿಳಿದುಕೊಳ್ಳತಕ್ಕಂತ ಹೇಳೋದೇ ಹೋರಾಶಾಸ್ತ್ರ. ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೀನಿ, ಪಾಠ ಶುರು ಮಾಡಬೇಕಾದ್ರೆ ಹೇಳಿದೀನಿ ಜ್ಯೋತಿಷ್ಯ ಅಂದ್ರೆ ಏನು, ಎಲ್ಲಿಂದ ಬಂತು, ಅದರಲ್ಲಿ ಇದು ವೇದದಿಂದ ಬಂತು, ಅದ್ರೊಳಗೆ ಏನೇನಿದೆ ಅಂತ ಎಲ್ಲ ಬರ್ಸಿದ್ದೀನಿ. ನೀವು ನೋಟ್ಸ್ ಕರೆಕ್ಟ್ ಆಗಿ ಬರ್ಕೊಂಡಿದ್ರೆ ಇವಾಗ ನಾನು ಕೇಳಿದಾಗ ಅಟ್ಲೀಸ್ಟ್ ಪೇಜ್ ತಿರುವಾಕ್ಬಿಟ್ಟಾನೆ ಹೇಳ್ಬೋದು. ನೀವೆಲ್ಲ ಮುಂದೆ ನೋಡ್ತಾ ಕೂತ್ಕೊಂಡಿರ್ತಾರೆ, ಫಲ ಎಲ್ಲೋ ಹೇಳಕ್ ಬರ್ತಾರೆ, ಫಲ ಹೇಳಕ್ ಬರ್ತಾರೆ ಅಂತೇಳಿ. ಇಲ್ಲಿರೋದೇ ಗೊತ್ತಿಲ್ಲ ಅಂದ್ರೆ ಮತ್ತೆ ಇನ್ನು ಆ ಕಡೆ ಹೋಗಿ ಎಲ್ಲ ಹೇಳೋದು ನಾನು? ತ್ರಿಸ್ಕಂದ ಅಂತ ಹೇಳ್ತಾರೆ, ಅಥವಾ 3 ಭಾಗಗಳು ಅಂತ ಹೇಳ್ತಾರೆ. ಏನೇ ಅಲ್ಲ ಒಂದೇನೆ, ಬಟ್ ನಿಮ್ಗೆ ಅದೆಲ್ಲ ಚೆನ್ನಾಗಿ ಗೊತ್ತಿರಬೇಕು ತ್ರಿಸ್ಕಂದ ಅಂದ್ರೆ ಏನು ಅಂತ. ಓಕೆ, ಹೀಗೆ ನಾವು ಹೋರ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಹೋರಾಶಾಸ್ತ್ರ ಅಂದ್ರೆ ಏನು? ಫಲ ವಿಭಾಗ. ಶಕುನ ಶಾಸ್ತ್ರ ಮನುಷ್ಯನ ಮೇಲೆ, ಪ್ರಾಣಿಗಳ ಮೇಲೆ, ಪ್ರಕೃತಿಗಳ ಮೇಲೆ ಆಗುವಂತಹ ಬದಲಾವಣೆಗಳನ್ನ ಹೇಳುವಂಥದ್ದು, ಕಂಡುಹಿಡಿಯುವಂಥದ್ದು. ಇದು ಹೋರಾಶಾಸ್ತ್ರ. ಈಗ ಹೋರೆ ಒಳಗಡೆ ಎಂಟ್ರಿ ಆಗ್ತಿದ್ದೀವಿ. ಅದನ್ನೇ ನಾವೇನ್ ಮಾಡಿದ್ರು ಅವರು 24 ಗಂಟೆಗಳನ್ನ ಡಿವೈಡ್ ಮಾಡಿದಾಗ 1 ಗಂಟೆ = 1 ಹೋರ ಅಂತ ಕಂಡುಹಿಡಿದ್ರು. 24 ಗಂಟೆ ಇದೆಯಲ್ವಾ, ಆ 24 ಗಂಟೆ ಅಂತಕ್ಕಂಥದ್ದು 1 ಹೋರೆ. ಏನು ಇಲ್ಲಿ ಕಾಣ್ತಾ ಇದೆಯಾ ಬೋರ್ಡು? ಹಾ, ಇಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, 24 ಗಂಟೆ ಅಂತ ಏನ್ ಹೇಳ್ತೀವಿ, 24 ಗಂಟೆಯನ್ನ ಡಿವೈಡ್ ಮಾಡಿದಾಗ
ಒಂದು ಗಂಟೆಯ ವ್ಯಾಪ್ತಿಯನ್ನ ಹೋರ ಅಂತ ಕರೀತಾರೆ. ನಾನು ಈ ಹೋರ ಪದ ಎಲ್ಲಿಂದ ಬಂತು ಅಂತ ಒಂದು ಮಾತು ಹೇಳಿದೆ. ಎಲ್ಲಿಂದ ಬಂತು ಇದು ಹೋರ? ಹಗಲು ರಾತ್ರಿ. ಹಗಲು ಮತ್ತು ಹಗಲು ಮತ್ತು ರಾತ್ರಿ. ಅಹೋರಾತ್ರಿ ಅಂತ ಶಾಸ್ತ್ರ ಇರೋದು. ಅಹೋರಾತ್ರಿ ಅಂತ ಯಾವುದು ಸಂಸ್ಕೃತದಲ್ಲಿ ಇರ್ತಕ್ಕಂಥದ್ದು ಅಹೋರಾತ್ರಿ ಅಂತ ಇರೋದು. ಅಹೋರಾತ್ರಿ ಏನ್ ಮಾಡಿದ್ರು, ಮೊದಲನೇ ಪದವನ್ನ ತೆಗೆದ್ರು, ಎರಡನೇ ಪದವನ್ನ ತಗೊಂಡು ಈ ಮಧ್ಯದಲ್ಲಿರ್ತಕ್ಕಂಥ ಪದವನ್ನ ಹೋರ ಅಂತ ಕೊಟ್ರು ಅಂತ ಹೇಳಿದೆ. ಇದನ್ನ ಗ್ರೀಕ್ನವರು ಹೋರ ಅಂತಾನೆ ಕರೀತಾರೆ. ನಮ್ಮದು ಅಂತಾರೆ ಅವರು. ಗ್ರೀಕ್ ನಲ್ಲಿ ಹೋರ ಅಂದ್ರೆ 1 ಗಂಟೆ ಅಂತ ಅರ್ಥ. ನಂದು ಕರೆಕ್ಟ್ ಆಗಿ ಹೋರ ಅಂದ್ರೆ 1 ಗಂಟೆ. ಈ 1 ಗಂಟೆಯಲ್ಲಿ ನಡೆಯುವಂತ ಎಲ್ಲಾ ಕೆಲಸಗಳನ್ನ ನಾವು ತಿಳ್ಕೊಳ್ಳಬಹುದು. ಸೊ ನೀವಿವಾಗ ಏನ್ ಬರ್ತಿದ್ದೀರಾ, ಗಣಿತದ ಒಳಗಡೆಯಿಂದ ಮುಗಿಸ್ಕೊಂಡು ಹೋರಾಶಾಸ್ತ್ರದೊಳಗಡೆ ಬರ್ತಾ ಇದ್ದೀರಾ. ಅಂದ್ರೆ ಫಲ ವಿಭಾಗಕ್ಕೆ ಬರ್ತಾ ಇದ್ದೀರಾ. ಫಲ ವಿಭಾಗ ಪ್ರಶ್ನಾಶಾಸ್ತ್ರ ಹೋರದಲ್ಲಿ ಹೇಳ್ಬೋದು, ಮುಹೂರ್ತ ಹೋರದಲ್ಲಿ ಹೇಳ್ಬೋದು, ವಿಷಯಗಳನ್ನ ಹೋರದಲ್ಲಿ ಹೇಳ್ಬೋದು. ಸೊ ಅದಕ್ಕೆ ಹೋರ ತುಂಬಾ ಇಂಪಾರ್ಟೆಂಟು. ಯಾರು ಯಾವ ಹೋರೆಯಲ್ಲಿ ಬಂದಿರ್ತಾರೋ ಆ ಹೋರೆಯಲ್ಲಿ ಅವರು ಅದರದೇ ಆದಂತ ಗ್ರಹಗಳ ಕಾರಕತ್ವಕ್ಕೆ ತಕ್ಕ ಹಾಗೆ ಪ್ರಶ್ನೆಯನ್ನ ಕೇಳ್ತಾರೆ. ಆ ಪ್ರಶ್ನೆ ಫಲ ಸಿಗುತ್ತಾ ಇಲ್ವಾ ಅಂತಕ್ಕಂಥದ್ದು ಹೋರ ಅಧಿಪತಿಗಳು ಲಗ್ನಾಧಿಪತಿಗೂ ಇರುವಂತ ಸಂಬಂಧದ ಮೇಲೆ ತೀರ್ಮಾನವಾಗುತ್ತದೆ. ಗುರುಗಳೇ ಇದು ಹೋರ ಅಂದ್ರೆ ಹೋರ ಅಂತನ ಗುರುಗಳೇ? ಗುರುಗಳೇ ಅದು 1 ಗಂಟೆಗೆ ಒಂದು ಹೋರ ಅಂತನ? ಹೌದೌದು. ಹೋರ ಇಸ್ ಈಕ್ವಲ್ ಟು 1 ಗಂಟೆ. 1 ಗಂಟೆಗೆ ಒಂದು ಹೋರ. 1 ಗಂಟೆಗೆ ಒಂದು ಹೋರ. ಅವಾಗ ಒಟ್ಟು ಎಷ್ಟು ಹೋರೆ ಇರೋದು? 24 ಗಂಟೆ. 24 ಹೋರೆ ಇರೋದು. ಓಕೆ, ಈ 24 ಹೋರೆ ಇರೋದು. ನಿಮಗೆ ನಾನು ಯೋಗಿ ಅವಯೋಗಿ ಸಹಯೋಗಿ ಪಾಠ ಮಾಡಿದೆ, ಜ್ಞಾಪಕ ಇದೆಯಾ? ಸಪೋಸ್ ಈಗ ಈ ಯೋಗಿ ನಿಮಗೆ ಈ ಓರೆನಲ್ಲಿ ಇವಾಗ ಅರ್ಕ ಅಂದ್ರೆ ಯಾರು? ರವಿ ಅಂತ, ಶುಕ್ರ ಅಂದ್ರೆ ಶುಕ್ರ ಅಂತ, ಬುಧ ಅಂದ್ರೆ ಬುಧ ಅಂತ, ಚಂದ್ರ ಅಂದ್ರೆ ಸೋಮವಾರ, ಮಂದ ಅಂದ್ರೆ ಶನಿ, ಜೀವ ಅಂದ್ರೆ ಗುರು, ಧರಾಸುತ ಅಂದ್ರೆ ಕುಜ. ನಿಮಗೇನಾದ್ರು ಇವಾಗ ಮಂದ ಅಂದ್ರೆ ಶನಿ ಏನಾದ್ರೂ ಶನಿ ನಿಮಗೆ ಯೋಗಿ ಆಗಿದ್ದಾನೆ ಅಂತ ಇಟ್ಕೊಳ್ಳಿ. ಯೋಗಿ ಆಗಿದ್ದಾನೆ ಅಂತಂದ್ರೆ ಶನಿವಾರ ನಿಮಗೆ ಯೋಗಿ 6 ಗಂಟೆ 7 ಗಂಟೆಯಿಂದ 8 ಗಂಟೆ, 2ರಿಂದ 3 ಗಂಟೆ, 9ರಿಂದ 10 ಗಂಟೆ, 4ರಿಂದ 5 ಈ ಟೈಮ್ನಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಅವನು ಒಳ್ಳೆಯದನ್ನ ಮಾಡ್ತಾನೆ. ಆ ಟೈಮ್ನಲ್ಲಿ ನೀವು ಏನ್ ಕೆಲಸ ಬೇಕಾದ್ರೆ ಮಾಡಬಹುದು ಅಂತ ಹೇಳೋದಕ್ಕೆ. ಈ ಫಲ ವಿಭಾಗ ಬೇಡ. ಇವಾಗ ಫಲ ವಿಭಾಗ ನಿಮ್ಗೊಂದು ಇಂಟ್ರೆಸ್ಟ್ ಬರ್ಲಿ ಅಂತ ಹೇಳಿದೆ ಅಷ್ಟೇನೆ. ಅದಕ್ಕೆ ನಾನು ಬಂದಾಗ ನಾನು ನಿಮಗೆ ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ. ಈಗ ನಿಮ್ಗೆ ಅದು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದೆ ಅಷ್ಟೇನೆ. ಫಸ್ಟ್ ಆಫ್ ಆಲ್ ಹೌ ಟು ಸಿ ದ ಚಾರ್ಟ್ ಅಂಡ್ ಹೌ ಟು ಫೈಂಡ್ ಔಟ್ ದ ಹೋರ. ಫಸ್ಟ್ ನನ್ನ ಜೊತೆ ಹೇಳಿ ನೀವು. ಅರ್ಕ, ಶುಕ್ರ, ಬುಧ, ಚಂದ್ರ, ಮಂದ, ಜೀವ, ಧರಾಸುತ ಧಾರಾಸುತ ಅಂತಾರೆ, ಕೆಲವರು ಧರಾಸುತ ಅಂತಾರೆ. ಧರಾಸುತ ಅಂತ ಏನು? ಭೂಮಿ ಪುತ್ರ ಅಂತ.